ಸ್ನೇಹಿತರಿಗೆಲ್ಲ ನಮಸ್ಕಾರ. 8 ದಿವಸಗಳ ಹಿಂದೆ ನಾನು ರಾಣಿ ಕುಟುಂಬವನ್ನು ವಿಭಾಗಿಸಿದ್ದೆ. ಹೊಸ ರಾಣಿಯನ್ನಾಗಲಿಕ್ಕೆ ಬಿಟ್ಟಿದ್ದೆ. ಅದು ಇದೇ ಬಾಕ್ಸು, ಈ ಪೆಟ್ಟಿಗೆಯಲ್ಲಿ ಬಿಟ್ಟಂಥದ್ದು. ಇವತ್ತು 8ನೇ ದಿವಸ. ಸರಿ, ನೋಡಿ ಇವತ್ತಿನ ಸ್ಥಿತಿಗತಿ ಏನು ಅಂತೇಳಿ ನೋಡುವ. ಇದನ್ನು ಮೆಲ್ಲಗೆ ಓಪನ್ ಮಾಡಿ, ಇದು ಸೂಪರು. ಇದನ್ನು ಮುಚ್ಚುವ. ಹೀಗೆ ಸೂಪರನ್ನು ತೆಗೆದು ಕೆಳಗೆ ಇಡಬೇಕು. ನಾವು ಇದರ ಮೇಲೆ ಇಡುವ. ಆಮೇಲೆ ಬ್ರೂಡಲ್ಲಿ ಏರಿಯಲ್ಲಿ ಯಾವ ರೀತಿ ಸೆಲ್ ಮಾಡಿದೆ ಅಂಥೇಳಿ ನೋಡುವ. ತೆಗೆಯುವ ಹಾಗೆ ಎಷ್ಟು ಬೆಳೆದಿದ, ಅಥವಾ ಇನ್ನೊಂದು ದಿವಸ ಹೋಗಬೇಕಾ? 9 ದಿವಸ ಸಾಕಾಗ್ತದೆ. ಇವತ್ತು 8 ದಿವಸ ಬೆಳೆದ್ರೆ ಮಾತ್ರ ನಾವು ತೆಗೆಯುವಂಥದ್ದು. ತೆಗೆದು ಒಂದು ಬಾಕ್ಸಿಗೆ ಬೇರೆ ಕಡೆ ಕೊಡಬೇಕು. ಡಿವೈಡ್ ಮಾಡಿ ಇಟ್ಟಿದ್ದೇನೆ. ನೋಡುವ. ಈಗ ಬ್ರೂಡು ಈ ರೀತಿಯಾಗಿ ಉಂಟು ಸ್ನೇಹಿತರೆ. 3 ಏರಿಗಳುಂಟು. ಈಗ ಇದರಲ್ಲಿ ಅಡಿ ಹಲಿಗೆಯಲ್ಲಿ ಸ್ವಲ್ಪ ಕಸ ಕಂಡ ಹಾಗೆ ಆಗ್ತಾ ಉಂಟು ನೋಡಿ. ಈ ಮೂಲೆಯಲ್ಲಿ ಮೆಲ್ಲಗೆ ನಾವು ಬ್ರೂಡನ್ನು ಎತ್ತಿ ಕೆಳಗಿಟ್ಟು ಅದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಮತ್ತೆ ನಾವು ಬ್ರೂಡನ್ನು ಇಡುವ. ಇಲ್ಲಿ ಉಂಟು ನೋಡಿ. ಇಟ್ಟುಕೊಳ್ಳುವ. ಇದನ್ನು ನೋಡಿ, ಇಲ್ಲೆಲ್ಲ ಓಡು ಹುಳು ಅಂತ ಹೇಳ್ತೇವಲ್ಲ, ಅದೇ ಆ ಪ್ರಕಾರದ ಹುಳುಗಳು. ಇದನ್ನೆಲ್ಲ ಕೊಲ್ಲಬೇಕು. ಕೆಳಗೆ ಹಾಕುವ. ಇದನ್ನು ಸಹ ಕ್ಲೀನ್ ಮಾಡೋದು. ವಾಪಸ್ಸು ಮೊದಲಿನ ಹಾಗೆ ಎತ್ತಿಡುವ ಅದನ್ನು. ಇದು ಪಾಲು ಮಾಡುವಿಕೆಯ ನಂತರದ ರಾಣಿ ಸೆಲ್ಲಾಗುವಂಥ ಮುಂದುವರಿದ ಭಾಗ. ನಾವು ಎರಿಯನ್ನು ಎತ್ತಿ ನೋಡುವ. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಈ ರೀತಿಯಾಗಿ ರಾಣಿ ಸೆಲ್ಗಳನ್ನು ಮಾಡಿದೆ. ಹತ್ತಿರದಿಂದ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಬದಿಯಲ್ಲಿ ನೋಡಿ 2 ದೊಡ್ಡ ಸೆಲ್ಗಳಾಗಿದೆ. ಇದೆರಡು ದೊಡ್ಡ ಸೆಲ್ಲುಂಟು, ರಾಣಿ ಸೆಲ್ಲು. ಆಮೇಲೆ ಎರಡು ಇದೆ, ಸಣ್ಣದು ನೋಡಿ. ಇದು ಇಲ್ಲಿರೋದು ಇದು ಮತ್ತೆ ಇಲ್ಲಿ 2 ಉಂಟು, ಸಣ್ಣವೆರಡು ಕಾಣ್ತದೆ ನೋಡಿ. ಸಣ್ಣದೆರಡು ಆಗ್ತಾ ಉಂಟು. ಇದುವೇ 2 ನಾನೀಗ ತೋರಿಸ್ತಾ ಇದ್ದೇನಲ್ಲ ನೋಡಿ. ಇದೆರಡು ಸಣ್ಣದು. ಇದರಲ್ಲಿ ಉಂಟು. ಇನ್ನು ನೆಕ್ಸ್ಟ್ ಬಾಕಿ ಎಲ್ಲಿ ಇರ್ಬೋದು ಅದನ್ನು ನಾವೀಗ ನೋಡುವ. ಎರಡು
ಇದರಲ್ಲಿ ಸಹ 2 ಕಣಗಳು ಉಂಟು ಸ್ನೇಹಿತರೆ. ಆಗ 2 ತೋರಿಸಿದಂಥದ್ದು. ಇಲ್ಲಿ 2 ನೋಡಿ, ಒಂದು ಇಲ್ಲಿ ಉಂಟು, ಸಾಮಾನ್ಯ ಉಂಟಷ್ಟೇ, ಒಳ್ಳೆ ಕಣ ಅಲ್ಲ. ಒಂದು ಇಲ್ಲಿ ಉಂಟು ನೋಡಿ, ಇದು ಒಂದು. ಆಮೇಲೆ ಆಚೆ ಸೈಡಿಂದ ಇನ್ನೊಂದು ಸೈಡಲ್ಲಿ ಒಂದಿದೆ ಸ್ನೇಹಿತರೆ, ನೋಡಿ ಇಲ್ಲಿ. ಇದು ಒಂದಿದೆ. ಹೌದು, ನಾನು ಆಗ ತೋರಿಸಿದಂಥದ್ದು ಬೇರೆ, ಇದು ಬೇರೆ. ಹಾಗೆ ಇದರಲ್ಲಿ 3 ಉಂಟು. ಇದರಲ್ಲಿ 2 ಉಂಟು ಸ್ನೇಹಿತರೆ, 2. ಇಲ್ಲಿ ನೋಡಿ ಸ್ನೇಹಿತರೆ, 1, 2, 3. ಇದೊಂದನ್ನು ಅವಸರದಲ್ಲಿ ಹುಡಿ ಮಾಡಿ ಹಾಕಿದೆ. ರಾಣಿಯನ್ನಾರು ಬಂದಿರ್ಲಿಕ್ಕಿಲ್ಲ ನೋಡಿ, ರಾಣಿ ಸತ್ತಿದೆ ಇದರಲ್ಲಿ. ಅಂದರೆ ಅವಸರವಾಗಿ ಇದನ್ನು ಹುಡಿ ಮಾಡಿದೆ. ರಾಣಿ ಇಲ್ಲ ಅಂತ ಹೇಳಿಕೊಂಡಿರುವಂಥ ಒಂದು ಮನಸ್ಸಲ್ಲಿರುವಂಥ ಒಂದು ವೇದನೆಗೆ ಬೇಗ ಹೊರಗೆ ಬರ್ತದ ಅಂತ ನೋಡಿದೆ. ಆದರೆ ಬರುವುದಿಲ್ಲ, ದಿನ ಆಗಬೇಕಲ್ಲ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಇದು ಹುಡಿ ಮಾಡಿ ಹಾಕಿದಂಥದ್ದು ಇಲ್ಲಿರೋದು ನೋಡಿ, ಹೊಟ್ಟೆ ಮಾಡಿ ತೆಗೆದಿದೆ. ನಾನೀಗ ಓಪನ್ ಮಾಡುವ. ರಾಣಿ ಇದ್ದೇ ಅದರಲ್ಲಿ, ಸತ್ತಿರ್ಬೋದು ಮಾತ್ರ ಅಷ್ಟೇ. ನೋಡಿ ಸ್ನೇಹಿತರೆ, ರಾಣಿ ಉಂಟು. ಅವಸರದಲ್ಲಿ ಹುಡಿ ಮಾಡಿದ್ರಿಂದ ಅದು ಸತ್ತಿದೆ ನೋಡಿ. ಇದು ರಾಣಿ, ಇದು ಸತ್ತಿದೆ. ನೋಡಿ, ಮತ್ತೆ ತೋರಿಸ್ತೇನೆ ನಿಮಗೆ ವಾಪಸ್ಸು. ಸತ್ತ ರಾಣಿಯನ್ನು ತೋರಿಸ್ತೇನೆ, ಅವಸರದಲ್ಲಿ ಹೊರಗೆ ತೆಗೆದಂಥದ್ದು. ಇದರಲ್ಲಿ 4 ಸೆಲ್ಲು ಇದೆ ಸ್ನೇಹಿತರೆ. ಇದರಲ್ಲಿ ನಾವೀಗ ರಾಣಿಯನ್ನು ನೋಡುವ. ನೋಡಿ, ಇಲ್ಲಿ ತೆಗೆದಿಟ್ಟಿದ್ದೇನೆ, ಅದರ ಒಳಗಿದ್ದಂಥದ್ದು ನೋಡಿ. ಇದು ರಾಣಿ ಅಲ್ಲ ಸ್ನೇಹಿತರೆ, ರಾಣಿಯನ್ನು ನಾವೇ ತೆಗೆದಿದ್ದಾವೆ. ಇದು ಯಾವುದೋ ಹುಳ ಹೋಗಿ
ಅಲ್ವಾ. ಐಡೆಂಟಿಫೈ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಇಲ್ಲಿ ನೋಡು. ಹೌದು ಹೌದು, ರಾಣಿ ಸತ್ತದ್ದು ರಾಣಿಯೇ. ನೋಡಿ ಕಾಲೆಲ್ಲ ಉದ್ದ ಉಂಟು ನೋಡಿ, ಇದರ ಕಾಲು ನೋಡಿ, ಇದು ಉದ್ದ ಉಂಟು ನೋಡಿ, ಕೆಳಗೆ ಹೊಟ್ಟೆ ಎಲ್ಲ ದೊಡ್ಡದುಂಟು. ಅದರಿಂದ ರಾಣಿ ಬೆಳೀಲಿಲ್ಲ, ಅದರಿಂದ ಈಚೆ ಹೊಳದಾಗೆ ಕಾಣ್ತಾ ಉಂಟು. ಇದು ಸತ್ತಿದೆ, ಅವಸರದಲ್ಲಿ ತೆಗೆದ ಕಾರಣ ಅವುಗಳು. ನಮಗೆ ಸ್ನೇಹಿತರೆ ಈಗ 2 ರಾಣಿ ಸೆಲ್ಗಳು ನಮಗೆ ಬೇಕು ಅಷ್ಟೇ. ಒಂದು ಅಲ್ಲಿ ಬೇರೆ ಬಾಕ್ಸಿಗೆ ಕೊಡಲಿಕ್ಕೆ, ಅದು ತೆಗಿಲಿಕ್ಕೆ ಸಿಗ್ತದ ಅಂತ ನೋಡುವ. ನಾನು ಈಗ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನಾವೀಗ ಎರಿಯನ್ನು ಈ ರೀತಿ ಇಟ್ಟುಕೊಂಡು ಮೆಲ್ಲಗೆ ರಾಣಿಯನ್ನು ಬಿಟ್ಟು ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡಿ ತೆಗೆಯುವಂಥದ್ದು. ಇಲ್ಲಿಂದ ತೆಗೆಯುವ. ಒಂದು ಸೈಡಿಂದ ಕಟ್ ಮಾಡಿದೆವು. ಇನ್ನು ಮೆಲ್ಲಗೆ ಇದನ್ನು ತಿರುಗಿಸಿಟ್ಟುಕೊಳ್ಳುವಂಥದ್ದು. ಹೀಗೆ ಇನ್ನೊಂದು ಸೈಡಿಂದ ಕೂಡ ಮೆಲ್ಲಗೆ ಎರಿ ಸಮೇತವಾಗಿ ಕಟ್ ಮಾಡಿ ತೆಗಿಬೇಕು. ಹೀಗೆ ಕಟ್ ಆಗದಿದ್ದರೆ ಮತ್ತೆ ಸ್ವಲ್ಪ ಕಟ್ ಮಾಡಿಕೊಳ್ಳಿ. ನೋಡಿ ಈಗ ಇದು ಬಂತು ನಮಗೆ ತೆಗಿಲಿಕ್ಕೆ. ನೋಡಿ ಈ ಥರ ಬಂತು. ಇದರಲ್ಲಿ 2 ಸೆಲ್ ಉಂಟು. ಒಂದಾಗ ಹೊಡೆದದ್ದು ನಾನು ತೋರಿಸಿದ್ದೇನೆ ನೋಡಿ. ಇಲ್ಲಿ ಇಡುವ, ಆಮೇಲೆ ತೋರಿಸ್ತೇನೆ. ಇದನ್ನು ನಾವೀಗ ಬಾಕ್ಸಲ್ಲೇ ಇಡುವ ಎರಿಯನ್ನು. ಅದನ್ನಲ್ಲಿ ಇಟ್ಟು ಸ್ನೇಹಿತರೆ. ಈಗ ನೋಡಿ ಇಲ್ಲಿ ರಾಣಿ ಸೆಲ್ಗಳನ್ನು ನಾವು ಗಮನಿಸುವ. ನೋಡಿ ಇಲ್ಲಿ ಒಂದುಂಟು, ಇಲ್ಲಿ ಒಂದುಂಟು, 2 ಉಂಟು. ಇದೊಂದು, ಇದೊಂದು, ಇದು ಒಂದು ಹೋಗಿದೆ. ಇದನ್ನಿನ್ನು ನಾವು ನಡುವಿಂದ 2 ಕಟ್ ಮಾಡಿ ತೆಗಿಬೇಕು. ನಡುವಿಂದ ತೋರಿಸ್ತೇನೆ. ಚೂರಿಯಲ್ಲಿ ಇಲ್ಲಿಂದ ಕಟ್ ಮಾಡಿ ತೆಗೆಯೋ. ಇಷ್ಟು ದೊಡ್ಡದಾಗಿ ಬಾಕ್ಸಿಗೆ ಇಡಬೇಕು ನಾವು. ಸೆಲ್ಲಿಗೆ ಮಾತ್ರ
ಒಂದು ಚೂರು ಕೂಡ ಏಟಾಗಬಾರ್ದು. ಆ ರೀತಿಯಲ್ಲಿ ನಾವು ಕಟ್ ಮಾಡಬೇಕು. ಈ ರೀತಿ ಎರಡನ್ನು ತೆಗೆದೆವು. ಇನ್ನಿದನ್ನು ಬೇರೆ ಬಾಕ್ಸಿಗೆ ಕೊಡುವಂಥದ್ದು ನಾವು. ಸ್ನೇಹಿತರೆ, ನಾವು ನೋಡಿ ಇಲ್ಲಿ ರಾಣಿ ಉಂಟಿದ್ರಲ್ಲಿ 8ನೇ ದಿವಸ ಆದ್ದು ರಾಣಿ ಹುಟ್ಟಿಸಿಕೊಂಡಿದೆ. ಅದು ನೋಡಿ ಅವಸರದಲ್ಲಿ ಸ್ಪಷ್ಟ ಮಾಹಿತಿ ಇದು. 8 ದಿವಸದಲ್ಲಿ ಕೂಡ ರಾಣಿ ಹುಟ್ಟಿ ಆಗ್ತದೆ ಅಂತೇಳಿ ನೋಡಿ. ಮುಂದೆ ಯಾವ ರೀತಿ ಆಗ್ತದೆ ಗೊತ್ತಿಲ್ಲ, ಅಂತೂ ಹುಟ್ಟಿದೆ ನೋಡಿ. ಇಲ್ಲಿ 8ನೇ ದಿವಸ ರಾಣಿ ಹುಟ್ಟಲಿಕ್ಕೆ ಬೇಕಾದ್ದು. ನೋಡಿ 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 ನಾನು 2 3 4 ಸೆಲ್ಗಳು ಒಡೆದುಕೊಂಡಿತ್ತು. ಹಾಗಾಗಿ ಡೌಟಲ್ಲಿ ರಾಣಿಯನ್ನು ಹುಡುಕಿದೆ, ರಾಣಿ ಇರ್ಬೋದು ಅಂತೇಳಿ. ಈಗ ಇಲ್ಲಿ ಸ್ಪಷ್ಟವಾಗಿ ಕಂಡಿತ್ತು 8 ದಿವಸದಲ್ಲಿ ರಾಣಿ ಹುಟ್ಟುತ್ತದೆ. ವಿಡಿಯೋ ಈಗ ಆಫ್ ಮಾಡ್ತೇನೆ ಒಂದು ಸಲಕ್ಕೆ. ನೋಡಿ ಸ್ನೇಹಿತರೆ, ಇಲ್ಲಿರುವಂತಹ ಬಾಕ್ಸಿಗೆ ನಾವು ಇದನ್ನು ಕೊಡುವ. ಇದರಿಂದ ನಾವು ಮೊನ್ನೆ ತೆಗೆದಿದ್ದೇವೆ. ಈ ಬಾಕ್ಸಿಗೆ ನಡುವಲ್ಲಿ ಜಾಗೆ ಮಾಡಿ ಮೆಲ್ಲಗೆ ಇಡಬೇಕೀಗ, ಗ್ಯಾಪ್ ಕೊಟ್ಟು ಇದನ್ನು ಇಡಬೇಕು. ಯಾವುದೇ ರೀತಿಯ ಏಟಾಗಬಾರ್ದು. ಬೇಕಾದರೆ ಒಂದು ಎರಿಯನ್ನು ಹೀಗೆ ತೆಗಿಬೋದು. ಮೇಣದ ಹಾಳೆ ಕೊಟ್ಟದ್ದನ್ನು ತೆಗೆದು ಕೆಳಗಿಟ್ಟರೆ ಸ್ವಲ್ಪ ನಮಗೆ ಜಾಗೆ ಆಗ್ತದೆ. ಇಲ್ಲಿ ಸೆರೆ ಮಾಡಿ ಕೊಡುವ. ಈಗ ಇದರಲ್ಲಿ ಕೂಡ ರಾಣಿ ಸೆಲ್ಲಿಗೆ ಶುರು ಮಾಡಿರ್ಬೋದು ನೋಡಿ. ಈ ಸೆರೆಯಲ್ಲಿ ಮೆಲ್ಲಗೆ ಕೊಟ್ಟರೆ ಅದಕ್ಕೆ ಬಂದೀಗ ಸೇರಿಕೊಳ್ತವೆ ನೊಣಗಳು. ನೋಡಿ ಯಾವ ರೀತಿ ಮುತ್ತಿಗೆ ಹಾಕಿತ್ತು ನೋಡಿ. ಕ್ಯಾಮರಕ್ಕೆ ಸ್ವಲ್ಪ ಚೇನು ನೊಣಗಳ ಈಗ ರಾಣಿ ತೆಗೆಯುವಾಗ ಅದರದ್ದು ಸ್ವಲ್ಪ ಹಿಡಿದಿದೆ, ಅದರಿಂದ ಕ್ಲಿಯರ್ ಬರ್ತಾ ಇಲ್ಲ ನೋಡಿ. ಇಟ್ಟಿದ್ದೇನೆ, ಇಲ್ಲಿಟ್ಟೆ ನೋಡಿ. ಬಂದು ಆ ಕೂಡಲೇ ಮುತ್ತಿಕೊಂಡಾಯಿತು. ಇದೀಗ ನಾಳೆ ರಾಣಿ ಇದರ ರಾಣಿ ನಾಳೆ ಹುಟ್ಟಬಹುದು. ಆಗ ಸ್ವಲ್ಪ ಬೇಗನೆ ನಮಗೆ ಕುಟುಂಬ ಅಭಿವೃದ್ಧಿ ಆಗ್ತದೆ. ಈ ರೀತಿಯಾಗಿ ಮಾಡೋದು ಸ್ನೇಹಿತರೆ. ನನಗೆ ಗೊತ್ತಾಗದೇ ಇರುವಂತಹ ಕೆಲವು ಸಂಗತಿಗಳು ವಿಡಿಯೋ ನೋಡುವಾಗ ನಿಮಗೆ ಗೊತ್ತಾಗಬಹುದು. ಇವತ್ತಿನ ವಿಡಿಯೋದಲ್ಲಿ ವಿಡಿಯೋ ಮಾಡ್ತಾ ಇರುವಾಗ ಒಂದು ವಿಶೇಷ ನಡೆದಿದೆ. ಏನು ಅಂತ ಹೇಳಿದರೆ, ನಾನು ಪುನಃ ಒಂದು ಸಲ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಮೊದಲೇ ನೋಡ್ತಾ ಇರುವಾಗ ಯಾವ ಗೂಡಿನಿಂದ ರಾಣಿ ಸೆಲ್ಲನ್ನು ಕಟ್ ಮಾಡ್ತಾ ಇದ್ದೇನೋ ಆ ಗೂಡಿನಲ್ಲಿ ಒಂದು ರಾಣಿ ಹುಟ್ಟಿತು. ಒಂದು ರಾಣಿ ಮೊದಲೇ ಹುಟ್ಟಿದೆ, ನಾನು ತೋರಿಸಿದ್ದೇನೆ ನೋಡಿ ಅಲ್ಲಿ ವಿಡಿಯೋದಲ್ಲಿ, ಆಗ ಹುಟ್ಟಿದೆ. ಮತ್ತೊಂದು ರಾಣಿ ನಾನು ಸೆಲ್ಲನ್ನು ತುಂಡು ಮಾಡ್ತಾ ಇರುವಾಗ ಹುಟ್ಟಿದೆ. ಸರಿಯಾಗಿ ಗಮನಿಸಿ ಸ್ನೇಹಿತರೆ. ಪುನಃ ಅಪ್ಲೋಡ್ ಮಾಡೋದಕ್ಕೆ ಮೊದಲೇ ನೋಡುವಾಗ ನನಗೆ ಆ ರಾಣಿ ಹುಟ್ಟಿದ್ದು ಕಂಡಿತು. ಹಾಗೆ ಹೇಳ್ತಾ ಇದ್ದೇನೆ. ಹಾಗೆ ಕೆಲವೆಲ್ಲ ವಿಷಯಗಳು ನಡೀತದೆ. ಪುನಃ ನಾನು ಅಲ್ಲಿ ಚೆಕ್ ಮಾಡ್ತಾ ಇರಬೇಕಾದ್ರೆ ನನಗೆ 2 ರಾಣಿ ಸಿಕ್ಕಿದೆ. ನಾನು ಮಾತ್ರ ಮೊದಲೇ ಹೇಳಲಿಲ್ಲ. ಆ 2 ರಾಣಿ ಅದು ಹೇಗೆ ಅಂತೇಳಿದರೆ, ಒಂದು ಕಟ್ ಮಾಡುವಾಗ ಹುಟ್ಟಿತು, ಒಂದು ಮೊದಲೇ ಇತ್ತು ನೋಡಿ. ನಾಳೆ ದಿವಸ ಅದು ಭವಿಷ್ಯ ಪಾಲಾಗಲಿಕ್ಕೂ ಸಾಕು. ಹಾಗೆ ನಡುವಲ್ಲಿ ರಾಣಿಯ ಮೇಣದ ಹಾಳೆಯ ಫ್ರೇಮನ್ನು ಕೊಟ್ಟು ಡಿವೈಡ್ ಮಾಡಿದಾಗೆ ಮಾಡಿ ಇಟ್ಟಿದ್ದೇನೆ. ಈಗ ನಾಳೆ ಪುನಃ ಬಾಕ್ಸನ್ನು ನೋಡಬೇಕು. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವ ಸ್ನೇಹಿತರೆ. ಮುಂದೆ ಕೂಡ ಸುಮಾರು ಕೆಲಸಗಳುಂಟು ಜೇನು ಕುಟುಂಬದ್ದು. ಆ ಸಮಯದಲ್ಲಿ ವಿಡಿಯೋಗಳನ್ನು ಮಾಡಿ ಹಾಕ್ತೇನೆ. ಇದು ತನಕ ಯಾವ ರೀತಿ ನಿಮ್ಮೆಲ್ಲರ ಸಹಕಾರ ನನಗೆ ಉಂಟು, ಯಾವ ರೀತಿ ಲೈಕ್ ಮಾಡಿ ಶೇರ್ ಮಾಡಿದ್ದೀರಿ, ಯಾವ ರೀತಿ ಸಬ್ಸ್ಕ್ರೈಬ್ ಆಗಿದ್ದೀರಿ, ಇನ್ನು ಮುಂದೆ ಕೂಡ ಅದೇ ರೀತಿ ಪ್ರೀತಿಯಿಂದ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಪ್ರೋತ್ಸಾಹಿಸಿ. ಎಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದ.